ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅದೇನೆ ಸೋಮವಾರದವರೆಗೂ ಇವರಿಗೆ ರಿಲೀಫು. ಆಮೇಲೆ ಏನು ಗೊತ್ತಿಲ್ಲ, ಮಧ್ಯಂತರ ಜಾಮೀನನ್ನು ಮ್ಯಾಜಿಸ್ಟ್ರೇಟ್ ಕೊಟ್ಟು ಸಹಜವಾಗಿ ವಾದ ಪ್ರತಿವಾದ ಎಲ್ಲ ಮುಕ್ತಾಯವಾಗಿ ಆದೇಶ ಕಾಯ್ದಿರಿಸಿರುವ ಕಾರಣಕ್ಕೋಸ್ಕರ ಮುಂದುವರಿಸ್ತಿರ್ತಾರೆ. ಈಗ ಶುಕ್ರವಾರ ಅಲ್ಲರಿ, ಈಗ ನಾಳೆ ಶನಿವಾರ, ಭಾನುವಾರ, ಸೋಮವಾರ, ಇನ್ನೆರಡು ದಿನ, ಇವತ್ತು ಕಳೆದ ಇನ್ನೆರಡು ದಿನ. ಆದರೆ ಒಂದು ಸ್ವಲ್ಪ ಸಂಕಷ್ಟ ಕಾಣಿಸ್ತಾ ಇದೆ. ಇಡೀ ಪ್ರಕರಣದಲ್ಲಿ 354 ಇತ್ತು, ಎ ಇತ್ತು, ಡಿ ಇತ್ತು, 506 ಇತ್ತು, 509 ಇತ್ತು, ಎಲ್ಲ ಇತ್ತು. 376 ಬಂದಿರಲಿಲ್ಲ. ಭಾಳ ಸೀರಿಯಸ್ ಅಫೆನ್ಸ್ ಆಗ್ಬಿಡ್ತದೆ ಅದು 376. ಓಕೆ. ಎಸ್.ಕೆ. ಮಂಜುನಾಥ್ ಈಗ ನಮ್ಮ ಪ್ರತಿನಿಧಿ, ಸೀನಿಯರ್ ಮೋಸ್ಟ್ ಕರೆಸ್ಪಾಂಡೆಂಟ್, ಕೋರ್ಟ್ನಲ್ಲಿದ್ದರು. ವಾದ ಪ್ರತಿವಾದ ಎಲ್ಲವೂ ಕೂಡ ಭಾಳ ಗಹನವಾಗಿ ಗಂಭೀರವಾಗಿ ಆಲಿಸಿದಂಥ ಮಂಜುನಾಥ್ ಅವರೇ ನನ್ನೊಟ್ಟಿಗೆ ಈಗ ಲೈವ್ನಲ್ಲಿದ್ದಾರೆ. ಮಂಜುನಾಥ್ ಅವರೇ, ಸಿ ವಿ ನಾಗೇಶ್ ಅವರ ವಾದವೂ ಕೂಡ ಭಾಳ ಪ್ರಬಲವಾಗಿ ಕಾಣಿಸ್ತು. ಸುಮಾರು ಲೂಪ್ಹೋಲ್ಗಳನ್ನು ಎತ್ತಿ ಹಿಡಿಯೋ ಪ್ರಯತ್ನ. ಈ ಪ್ರಕರಣನೇ ಫ್ಯಾಬ್ರಿಕೇಟೆಡ್ಡು, ದೂರು ದಾಖಲು ಮಾಡ್ಕೊಂಡಿದ್ದೆ ಸರಿಗಿಲ್ಲ, ರೀತಿ ಸರಿಗಿಲ್ಲ, ನೀತಿ ಸರಿಗಿಲ್ಲ, ಟೈಪ್ ಮಾಡಿಕೊಂಡ್ರು, ಬರ್ಕೊಳ್ಳಿಲ್ಲ, 154 CRPCಯಲ್ಲಿ ಬರ್ಕೋಬೇಕಾಗಿತ್ತು ಕೈಯಲ್ಲಿ, 376 ಇರಲಿಲ್ಲ, ಯಾಕೆ ಸೇರಿಸಿದ್ರೆ, ಬೇಕು ಅಂತ ಸೇರಿಸಿದ್ರೆ, ಅದೆಲ್ಲವೂ ವಾದ ಭಾಳ ಪ್ರಬಲ ಅಂತ ಅನ್ನಿಸ್ತಾ ಇದ್ದಾಗಲೇನೇ ಲಾಸ್ಟ್ ಮಿನಿಟ್ಟಲ್ಲಿ SIT ಇಲ್ಲ 376 ದಾಖಲು ಮಾಡಿರುವುದಕ್ಕೆ ನಮ್ಮ ಹತ್ರ ದಾಖಲೆ ಇದೆ ಅಂತ ಒಂದು ದೊಡ್ಡ ಚೆಕ್ಮೇಟ್ ಇಟ್ಬಿಡ್ತು ಅಂತ ಅನ್ಸಲ್ವಾ ನಿಮಗೆ? ಖಂಡಿತ ಚಂದ್ರ ಶರ್ಮಾ, ಏನು ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಜಾಮೀನು ಅರ್ಜಿ ಸಲ್ಲಿಸಿದಂಥ ರೇವಣ್ಣವರ ಪ್ರಕಾರ ನಿನ್ನೆ ಅರ್ಜಿ ವಿಚಾರಣೆ ನಡೆಯಿತು. ನಿನ್ನೆ ಮಧ್ಯಂತರ ಜಾಮೀನು ಸಹ ಸಲ್ಲಿಸಲಾಗಿತ್ತು. ಇವತ್ತು SIT ಒಂದು ಪರ ಏನು SPPಗಳು ವಾದ ಮಂಡನೆ ಮಾಡೋದಕ್ಕೆ ಇದೇ 42ನೇ ACMM ಕೋರ್ಟ್ ನಿನ್ನೆ ಅವಕಾಶವನ್ನು ಸಹ ಮಾಡಿಕೊಟ್ಟಿತ್ತು. ಅಂದರೆ ರೇವಣ್ಣವರಿಗೆ ಮಧ್ಯಂತರ ಜಾಮೀನನ್ನು ಜಾರಿ ಮಾಡಿ ಇವತ್ತು 3 ಗಂಟೆಗೆ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಂಥ ಮೊದಲಿಗೆ SPP ಅವರಿಗೆ ಆದೇಶವನ್ನು, ಅಂದರೆ ವಾದ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಆರಂಭದಲ್ಲೇ SPP ಜೈನಾ ಕೊಠಾರಿ ಅವರು ಈ ಒಂದು ವಾದವನ್ನು ವಿಡಿಯೋ ಇದ್ರ ಮುಖಾಂತರ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು, ಮತ್ತು ಜೊತೆಗೆ ಜಾಮೀನು ಅರ್ಜಿಯ ಮೇಂಟೈನಬಿಲಿಟಿ, ಅಂದರೆ ಈ ಸಂದರ್ಭದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಮಾಡೋದಕ್ಕೆ ಯೋಗ್ಯವಾ ಅನ್ನೋದ್ರ ಬಗ್ಗೆ ಮೊದಲಿಗೆ ವಾದವನ್ನು ಚರ್ಚೆ ಮಾಡಬೇಕಾಗುತ್ತೆ ಅಂತ ಒಂದು ಮನವಿಯನ್ನು ಸಹ ಮಾಡಿದ್ದು. ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ನಡೆದಂಥದ್ದು ಜಾಮೀನು ಅರ್ಜಿ ಏನಿದೆ ಅದು ಮೇಂಟೈನಬಲ್ ಅಲ್ವಾ ಅಥವಾ ಹೌದು ಅನ್ನೋದ್ರ ಬಗ್ಗೆ ನಡೆದಂಥ ಒಂದು ವಾದ ಪ್ರತಿವಾದ ಆಗಿತ್ತು. ಇಲ್ಲಿ ಮೊದಲಿಗೆ ಏನು 376 ಇಲ್ಲ ಅಂತಕ್ಕಂಥದ್ದು, ಈಗ SIT ವಿರುದ್ಧವಾಗಿ ರೇವಣ್ಣವರ ಪರವಾಗಿ ವಾದ ಮಂಡಿಸಿದಂಥ ರೇವಣ್ಣವರು ಏನೆಲ್ಲ ವಾದವನ್ನು ಮಂಡಿಸಿದ್ರು ಅಂದರೆ, ಮೊದಲಿಗೆ ಇದೇ 82 ಕೋರ್ಟ್ ಹಾಲಲ್ಲಿ ಒಂದು ಆಕ್ಷೇಪಣೆಯನ್ನ SIT ಪರ ವಕೀಲರು ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಕೋರ್ಟ್ಗೆ ರೇವಣ್ಣ ವಿರುದ್ಧ 376 ಅಡಿಯಲ್ಲಿ ಕೇಸು ದಾಖಲಾಗಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಹ ಕೊಟ್ಟಿರ್ತಾರೆ. ಆದರೆ ಈಗ ಯಾಕೆ 376 ಕೇಸು ದಾಖಲಾಯಿತು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಏನು ಸಂತ್ರಸ್ತೆ, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬೆಂಗಳೂರಿನಲ್ಲಿ ವಾಸವಾಗಿರ್ತಾರೆ, ದೂರನ್ನು ಕೊಡ್ತಾರೆ. ಯಾವುದು ಏಪ್ರಿಲ್ 24ನೇ ತಾರೀಕು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನು ದಾಖಲು ಮಾಡೋದಕ್ಕೆ ಬಂದಿರ್ತಾರೆ. ಆಗ ಅವರ ಮಾನಸಿಕ ಸ್ಥಿತಿ ಚೆನ್ನಾಗಿರೋದಿಲ್ಲ, ದುರ್ಬಲರಾಗಿರ್ತಾರೆ. ಹಾಗಾಗಿ ನಾವೇ ಬೆಂಗಳೂರಿಗೆ ಬಂದು ದೂರನ್ನು ದಾಖಲು ಮಾಡಿಕೊಂಡ್ರು, ಜೊತೆಗೆ ಮಹಿಳಾ ಸಿಬ್ಬಂದಿ ಇದ್ರು ಅಂತಕ್ಕಂಥ ಎಲ್ಲ ಹೇಳಿಕೆಗಳನ್ನ ಕೊಡ್ತಾರೆ. ಆದರೆ ಇಲ್ಲೂ ಸಹ ಇರಲಿಲ್ಲ. ಇದು ಒಂದು ಸುಳ್ಳು ಪ್ರಕರಣ ಆಗಿದೆ. ಇದು ಕೇವಲ 376 ಅಪ್ಲೈ ಆಗ್ತಕ್ಕಂಥದ್ದು ಇನ್ನೊಬ್ಬ ಆರೋಪಿಗೆ ಹೊರತು ನಮ್ಮ ಕಕ್ಷಿದಾರರಿಗೆ ಅಲ್ಲ ಅಂತಕ್ಕಂಥ ಒಂದು ವಾದವನ್ನು ಮಂಡಿಸ್ತಾರೆ. ಇಲ್ಲಿ ಅದ್ರ ಜೊತೆಗೆ ಕೇವಲ ಸೆಕ್ಷನ್ಗಳ ಬಗ್ಗೆ ಮಾತ್ರ ಏನು ರೇವಣ್ಣವರ ಪರ ವಕೀಲರು ಒಂದು ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದರ ಬಗ್ಗೆ ಜಾಮೀನು ಪಡೆದವರ ಬಗ್ಗೆ ಮಾತ್ರ ವಾದವನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರಕರಣದ ಗಂಭೀರತೆ ಅನ್ನೋದ ಬಗ್ಗೆ ಇವರು ವಾದವನ್ನು ಹೇಳ್ತಾ ಇಲ್ಲ. ಜೊತೆಗೆ ಇಲ್ಲಿ SIT ಪರ ವಾದ ಮಂಡಿಸಿದಂಥ SPP ಜೈನಾ ಕೊಠಾರಿ ಇರ್ಬೋದು, ಜೊತೆಗೆ ಅಶೋಕ್ ನಾಯಕ್ ಇರ್ಬೋದು. ಈ ಪ್ರಕರಣದಲ್ಲಿ ಮೊದಲಿಗೆ ಏನು ಆರಂಭದಲ್ಲಿ ಏನು ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿತ್ತು, ಅದರ ಮುಂದುವರೆದ ಭಾಗವಾಗಿ ತನಿಖೆಯನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಸಂತ್ರಸ್ತೆ ಕೊಟ್ಟಂಥ ಹೇಳಿಕೆಗಳು, ಕಲಾಯ
ಹಾಕಿದಂಥ ಸಾಕ್ಷಿ ಅದವೆಲ್ಲವನ್ನ ನೋಡೋದಾದ್ರೆ ಇಲ್ಲಿ ನಾವು 376 ಅನ್ನ ಹಾಕ್ಬೋದು ಅಂತಕ್ಕಂಥ ಒಂದು ಮನವಿಯನ್ನ ಮಾಡಿದ್ದು. ಅದಕ್ಕಾಗಿ ಕೋರ್ಟ್ನ ಅನುಮತಿಯನ್ನ ತೆಗೆದುಕೊಂಡು ನಾವು 376 ಅನ್ನ ಹಾಕಿದ್ದೇವೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಅದರ ಜೊತೆಗೆ ಏನು ಇಲ್ಲಿ ರೇವಣ್ಣ ಅವರು ಇಷ್ಟು ಪ್ರಭಾವಿ ಇದ್ದಾರೆ, ಅವರ ಮಗ ಈಗಾಗಲೇ ಅವ್ರನ್ನ ದೇಶ ಬಿಟ್ಟು ಹೋಗೋದಕ್ಕೆ ಇವರೇ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಈಗ ಈ ಸಂದರ್ಭದಲ್ಲಿ ಜಾಮೀನನ್ನ ಕೊಟ್ಟರೆ ಸಾಕ್ಷಿಗಳ ಮೇಲೂ ಸಹ ಪ್ರಭಾವವನ್ನ ರೇವಣ್ಣ ಅವರು ಬೀರ್ತಾರೆ. ಮಗ ಇನ್ನೂ ಸಹ ವಾಪಸ್ ಬಂದಿಲ್ಲ ಇದ್ರ ಜೊತೆಗೆ ಇನ್ನು ಸಾಕ್ಷಿಗಳು ಸಹ ತಮ್ಮ ಏನು ಹೇಳಿಕೆಗಳನ್ನು ಕೊಡೋದಕ್ಕೆ ಭಯವನ್ನ ಪಡ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕಾಗೂ ರೇವಣ್ಣ ಅವರಿಗೆ ಜಾಮೀನನ್ನ ನೀಡಬಾರ್ದು ಅಂತಕ್ಕಂಥ ಒಂದು ಪ್ರಬಲ ವಾದವನ್ನ ಕೆಲವೊಂದು ಸಾಕ್ಷಿಗಳ ಸಮೇತ, ಅಂದ್ರೆ ಇಲ್ಲಿ ನಾವು ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ರು 164 ಅನ್ನ ದಾಖಲು ಮಾಡ್ಕೊಂಡಿಲ್ಲ, 154 ಅಡಿಯಲ್ಲಿ ಆ ಸಂತ್ರಸ್ತೆಯನ್ನು ದೂರು ಕೊಡೋದಕ್ಕೆ ಬಂದಾಗ ಅದನ್ನ ಲಿಖಿತ ರೂಪದಲ್ಲಿ ಜೊತೆಗೆ ಆ ವಿಡಿಯೋಗ್ರಫಿ ಮುಖಾಂತರ ರೆಕಾರ್ಡ್ ಮಾಡ್ಕೊಬೇಕು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಯಾವುದನ್ನು ಸಹ ಮಾಡಿದ್ರೆ ಇಲ್ಲಿ ಅವರು ಇಷ್ಟ ಬಂದಾಗೆ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಏನು ಸಿ ವಿ ನಾಗೇಶ್ವರ ವಾದ ಇತ್ತು. ಅದಕ್ಕೆ ಪ್ರತಿಯಾಗಿ ಏನು ನಾವು ಎಲ್ಲವನ್ನು ಸಹ ಮಾಡಿದ್ದೀವಿ, ಕಾನೂನು ಪ್ರಕ್ರಿಯೆಯಾಗಿ ವಿಚಾರಣಾ ಹಂತದಲ್ಲಿ ಸಂತ್ರಸ್ತೆಯ ಹೇಳಿಕೆಗಳನ್ನ ಇರ್ಬೋದು, ಮಹಿಳಾ ಸಿಬ್ಬಂದಿಯನ್ನ ಮುಂದಿಟ್ಟುಕೊಂಡು ಅವರ ಮುಖಾಂತರನೇ ಸಂತ್ರಸ್ತೆಯಿಂದ ಹೇಳಿಕೆಗಳನ್ನು ಪಡ್ಕೊಂಡಿರೋದು, ಲಿಖಿತ ರೂಪದಲ್ಲಿ ದಾಖಲು ಮಾಡ್ಕೊಂಡಿರ್ತಕ್ಕಂಥದ್ದು, ಜೊತೆಗೆ ವಿಡಿಯೋಗ್ರಫಿ ಇವೆಲ್ಲವನ್ನು ಸಹ ಮಾಡ್ಕೊಂಡಿದ್ದೇವೆ. ಆ ಹೇಳಿಕೆ ಆಧಾರದ ಮೇಲೆ 376 ಅನ್ನ ಈ ಒಂದು ಏನು ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತಹ ಪ್ರಕರಣದಲ್ಲಿ ಅಪ್ಲೈ ಮಾಡಿದ್ದೇವೆ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಾದ ಪ್ರತಿವಾದ ಜೊತೆಗೆ ರಿಪ್ಲೈ ಅಂದ್ರೆ ಪ್ರತ್ಯುತ್ತರವನ್ನ ಆಲಿಸಿದಂತ ನ್ಯಾಯಾಧೀಶರಾದಂಥ ಏನು ಪ್ರೀತ್ ಜೆ ಅವರು ಈ ಒಂದು ವಿಚಾರಣೆಯ ಅಂದ್ರೆ ಜಾಮೀನು ಅರ್ಜಿಯ ಒಂದು ಮೇಂಟೈನಬಲ್ ಏನು ಒಂದು ವಿಚಾರಣೆ ನಡೆಯಿತು, ಇದರ ಆದೇಶವನ್ನ ಮೇ 20 ಅಂದ್ರೆ ಮುಂದಿನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಚಂದನ್ ಶರ್ಮಾ. ಸೊ ಲೆಟ್ಸ್ ವೇಟ್ ಅಂಡ್ ವಾಚ್. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.